ನಿನ್ನೆ ಬಿಗ್ ಬಾಸ್ ನೋಡಿದೆ. ರಕ್ಷಿತಾ ಏನು ಅಷ್ಟೊಂದು ಓವರಾಗಿ ಅಷ್ಟೊಂದು ನಾಟಕ ಆಡ್ತಾಳೆ, ಅಷ್ಟು ಡ್ಯಾನ್ಸ್ ಆಡ್ತಾಳೆ. ಯಾಕೆ ಇಲ್ಲೇ ಬೇಕು ಅವಳು ಡ್ಯಾನ್ಸ್ ಆಡೋಕ್ಕೆ? ಬಿಗ್ ಬಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ಡ್ಯಾನ್ಸ್ ಆಡ್ತಾಳಲ್ವಾ, ಆಗ್ತಾರಲ್ಲ ಹಾಡು, ಅವಾಗ ಆಡ್ತಾಳೆ ಸಾಲ್ದ. ಒಂದು ಮಾತಾಡ್ಬೇಕಾದ್ರೂ ಡ್ಯಾನ್ಸ್ ಆಡ್ತಾಳೆ. ಏನು ಆ ಹುಡುಗಿ ನಾಟಕ ಆಡ್ತಾಳೆ ಅಂದರೆ ಬಾ ಬಾ ನೋಡೋಕ್ಕಾಗ್ತಾಯಿಲ್ಲ. ತುಂಬ ವರ್ಸ್ಟಾಗಿ ಮಾಡ್ತಾ ಇದ್ದಾಳೆ ಆ ಹುಡುಗಿ. ಆ ಹುಡುಗಿಗೆ ಬುದ್ಧಿ ಹೇಳೋರು ಯಾರೂ ಇಲ್ಲ. ಯಾಕಂದರೆ ಆ ಹುಡುಗಿ ಮಾತಾಡೋಕ್ಕೂ ಬಿಡಲ್ಲ, ಅಷ್ಟೊಂದು ನಾಟಕ ಆಡ್ತಾಳೆ. ನಾವೆಲ್ಲ ಪಾಪ ತುಂಬ ಚಿಕ್ಕ ಹುಡುಗಿ ಒಳ್ಳೆಯವಳು ಅಂದ್ಕೊಂಡಿದ್ವಿ. ಗಿಲ್ಲಿ ಜೊತೆನೇ ಇದ್ದ ಗಿಲ್ಲಿಗೆ ಅದು ಹಿಂದೆಯಿಂದ ಹೋಗಿ ಹೆಂಗೆ ಚೂರಿ ಹಾಕಿದ್ಲು ನೆನ್ನೆ, ಅದೇ ರೀತಿ ಅವಳು ಮಾಡ್ತಾ ಇರೋದು. ಅವಳ ಬುದ್ಧಿ ನೆನ್ನೆ ತೋರಿಸ್ಕೊಟ್ಬಿಟ್ಲು. ಎಷ್ಟು ಚೆನ್ನಾಗಿ ಹೋಗಿ ಚೂರಿ ಹಾಕಿದ್ಲು ನೋಡು ಅವಳು, ಹಿಂದೆಯಿಂದ ಹೇಳ್ದಿರ ಮಾಡ್ದಿರ ಅದೇ ಮಾಡ್ತಾವಳೆ. ನಮ್ಮ ಗಿಲ್ಲಿಗೆ ಗೊತ್ತಾಗ್ತಾ ಇಲ್ಲ. ಅವ್ನು ಗಿಲ್ಲಿ ಅರ್ಥ ಮಾಡ್ಕೊಂಡು ಯಾರೇನೆಲ್ಲಿಡಬೇಕು ಅಂತ ಇಡಕ್ಕೆ ಬರ್ತಾ ಇಲ್ಲ. ಅವ್ನು ಎಲ್ಲ ಒಂದೇ ಅಂತ ನೋಡ್ತಾವನೆ. ಅವನ ಜೊತೆಯಲ್ಲೇ ಇದ್ದು ಅವನಿಗೆ ಬೆನ್ನು ಚೂರಿ ಹಾಕ್ತಾವ್ರೆ. ಆಮೇಲೆ ಆ ಕಾವ್ಯಾಗೆ ಹೇಳ್ತಾಳೆ, ಗಿಲ್ಲಿ 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 ಅಂದ್ಕೊಂಡಿದ್ಯಾ ನೀನು ಅಂತ. ಇವಳೇನು ಮಾಡ್ತಾವಳೆ? ಇವಳು ಬಂದಾಗಿಂದ ಒಬ್ಬೊಬ್ರನ್ನ ಹಿಡ್ಕೊಂಡ್ಳು, ಒಬ್ಬೊಬ್ರನ್ನೂ ಆಚೆ ಕಳಿಸಿದ್ಲು. ಇವಾಗ ಮಾಳುನ ಹಿಡ್ಕೊಂಡಾಳೆ. ಯಾಕೆ ಮಾಳುಗೆ ಬರಲ್ವಾ ಅವ್ನು ಸ್ಟ್ಯಾಂಡ್ ಅವ್ನು ತೊಗೊಳೋದಕ್ಕೆ? ಇವಳೇನು ಮಾಳು ಬಗ್ಗೆ ಮಾತಾಡಬೇಕಾಗಿರೋದು? ಇವಳು ಯಾರು ಮಾಳು ಬಗ್ಗೆ? ಇವಳು ಏನಾಯ್ತು ಇವಳು ನೋಡ್ಕೊಬೇಕು. ಅದು ಬಿಟ್ಟು ಮಾಳು ಪಾಪ ಈ ವಾರ ಅವನ್ನ ಕಳಿಸ್ಬಿಡಂಗೆ ಅವಳೇ ಇವಳು ಹೊರಗಡೆ ಒಳ್ಳೆಯವಳಾಗಬೇಕು ಅಂತ ಮಾಡ್ತಾವಳು. ಅಲ್ಲ, ಇವಳು ಎಲ್ಲರಿಗೂ ಕೆಟ್ಟವಳೇ ಆಗ್ತಾ ಇರೋದು. ಇಷ್ಟು ದಿವಸ ಅವಳನ್ನ ತುಂಬ ಒಳ್ಳೆ ಹುಡುಗಿ, ಚಿಕ್ಕವಳು ಅಂತ ಎಲ್ಲ ಇಷ್ಟಪಡ್ತಾಯಿದ್ರು. ಇವಾಗ ಅವಳು ಚಿಕ್ಕವಳಲ್ಲ, ದೊಡ್ಡವ್ರಿಗಿರೋದ್ಕಿಂತ ಜಾಸ್ತಿ ಬುದ್ಧಿ ಐತೆ. ಅಷ್ಟು ದೊಡ್ಡವಳು ಅವಳಿಗೆ ಬುದ್ಧಿ ಹೇಳೋಕ್ಕೂ ಆಗಲ್ಲ. ಯಾರಾದರೂ ಬುದ್ಧಿ ಹೇಳಿದ್ರೆ ಕೇಳಿಸ್ಕೊತಾಳೆ. ಡ್ಯಾನ್ಸ್ ಆಡ್ತಾಳೆ, ಓಡೋಗ್ತಾಳೆ. ಅವಳು ಮಾತಾಡಬೇಕಾದ್ರೆ ಮಾತ್ರ ನಿಂತ್ಕೊಂಡು ಕೇಳಿಸ್ಕೊಬೇಕು. ಇನ್ನೊಬ್ರು ಹೇಳೋಕ್ಕೆ ಹೋದರೆ ಓಡ್ತಾಳೆ, ಡ್ಯಾನ್ಸ್ ಆಡ್ತಾಳೆ, ಏನು ಆ ನಾಟಕ ಆಡ್ತಾಳೆ. ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಾಯಿಲ್ಲ. ಅವಳು ಚಿಕ್ಕವಳು ಅಂತ ಮಾತಾಡೋಂಗೂ ಇಲ್ಲ, ದೊಡ್ಡವಳು ಅಂತ ಏನು ಬುದ್ಧಿ ಹೇಳೋಂಗೂ ಇಲ್ಲ. ಅವಳು ಚಿಕ್ಕವಳು ಅಂತ ಮಾತ್ರ ಇವರೇ ಚಿಕ್ಕವರಾಗ್ತಾ ಇದ್ದಾರೆ. ಪಾಪ ಅವ್ರು ಸುದೀಪ್ ಸರ್ ಏನೋ ಮಾತಾಡಿದ್ರು ಅಂತ ಅವ್ರಿಗೆಲ್ಲ ತೊಂದರೆ ಕೊಟ್ಟರು. ಇವಾಗ ಸುದೀಪ್ ಸಾರೇ ಏನಂತ ಬಂದು ಇವಳಿಗೆ ಹೇಳೋಕ್ಕಾಗತ್ತೆ? ನಾವೇ ಜನಗಳೇ ಅರ್ಥ ಮಾಡ್ಕೊಂಡಿದ್ರೆ ಸುದೀಪ್ ಸರ್ ಬಗ್ಗೆ ನಾವು ಮಾತಾಡಿದ್ವಿ. ಈ ವಾರ ಸುದೀಪ್ ಸರ್ ಬಂದು ಇದ್ರ ಬಗ್ಗೆ ಮಾತಾಡಬೇಕು. ಮತ್ತು ರಘು ನೋಡಿದ್ರೆ ತಟ್ಟೆ ಹಿಡ್ಕೊಂಬರ್ತೀಯ ಅಂತ ಏನು ತಿಳ್ಕೊಂಬಿಟ್ಟಿದ್ದಾರೆ ಇವರೆಲ್ಲ. ಬರೀ ತಟ್ಟೆ ಊಟದ ಬಗ್ಗೆನೇ ಅವನಿಗೆ ಚಿತ್ರಹಿಂಸೆ ಕೊಡ್ತಾವ್ರಲ್ಲ. ರಘು ಸರ್ ಗೊತ್ತಾಗಲ್ವ ಅಷ್ಟು ಮಾತ್ರ? ಅಷ್ಟು ಚೆನ್ನಾಗಿ ಅವನ ಜೊತೆಯಲ್ಲಿದ್ದು ಅವರು ಇವಾಗ ಬೆನ್ನು ಚೂರಿ ಆಗ್ತಾವ್ರೆ. ಏನು ರಘು ಸರ್ ಏನು ತಿಳ್ಕೊಂಬಿಟ್ಟಿದ್ದಾರೆ? ಏನು ಅವನೇನು ಕೆಲಸ ಮಾಡಲ್ವಾ? ಏನು ಮಾಡಲ್ವಾ? ಅವ್ನು ಆಟ ಬಂದರೆ ಅವ್ನು ಆಡಲ್ವಾ? ಇವಾಗ ಇವ್ರನ್ನ ನೋಡೋಕೆ ಇದ್ದಾರೆ ಬಿಗ್ ಬಾಸ್. ಗಿಲ್ಲಿ ನೋಡೋದಕ್ಕೆಲ್ಲ ಬಿಗ್ ಬಾಸ್ ಕಾಯ್ತಾ ಇರೋದು. ಅರ್ಥ ಆಗಲ್ವಾ? ತಟ್ಟೆ ಹಿಡ್ಕೊಂಬರ್ತೀಯ ಅಂತಾರೆ ರಘು ಸರ್. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.